ಹಾಯ್ ಆಲ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇನ್ನೇನಪ್ಪ ಮಿತ್ತುಗೆ 20 ಡೇಸ್ ರಜೆ ಬಂತು. ಡೈಲಿ ವ್ಲಾಗ್ಸ್ನ ಮಾಡೋಣ ಅಂದ್ಕೊಂಡಿದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಟೋಟಲಿ ಉಲ್ಟಾ ಆಗೋಗ್ಬಿಡ್ತು. ಅವ್ನು ನಂಗೆ ಡೈಲಿ ಕೊಡ್ತಾ ಇರೋ ಕೆಲಸದಲ್ಲಿ ನನಗೆ ಸ್ಮಾಲ್ ವೀಡಿಯೋ ಕ್ಲಿಪ್ಸ್ ಕೂಡ ತೊಗೊಳಕ್ಕಾಗ್ತಾಯಿಲ್ಲ. ಸೊ ಅದಕ್ಕೆ ನಾನಿಲ್ಲಿ ಸ್ಯಾಟರ್ಡೆ ಹಾಗೆ ಸಂಡೇ 2 ಡೇಸ್ ವ್ಲಾಗ್ನ ಮರ್ಜ್ ಮಾಡಿ ಒಂದು ವ್ಲಾಗಾಗಿ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಇನ್ನು ನನ್ನ ಡೈಲಿ ರೂಟೀನಲ್ಲಿ ನಾನು ಮನೆಯಲ್ಲಿದ್ದರೆ ಹೊಲದ ಹತ್ರ ಒಂದು 4-5 ಸಾರಿ ಬಂದೇ ಬರ್ತೀನಿ. ಯಾಕಂದರೆ ಶೆಡ್ನ ರೆಡಿ ಮಾಡ್ತಿರೋದ್ರಿಂದ ಇಲ್ಲಿ ಅದು ಇದು ಕೆಲಸ ಇರುತ್ತೆ. ಸೊ ಅವ್ರಿಗೆ ನೀರು ಬೇಕಿರುತ್ತೆ, ಮತ್ತೊಂದು ಬೇಕಿರುತ್ತೆ, ಸಮ್ಟೈಮ್ಸ್ ಊಟ ಕೊಡೋದಿರುತ್ತೆ. ಅದೆಲ್ಲ ಮಾಡೋಕ್ಕೆ ಇಲ್ಲ ನೀರು ಹಾಕೋಕ್ಕೆ ಯಾವುದೋ ಒಂದು ಕೆಲಸದಿಂದ ಬರ್ತಾನೆ ಇರ್ತೀನಿ. ಹಾಗೆ ವಿಡಿಯೋ ಕೂಡ ಮಾಡ್ಕೊಳ್ತಾ ಇದ್ದೆ. ಇನ್ನು ಸ್ವಲ್ಪ ನೀರು ಹಾಕಬೇಕು ಅಂತ ನೀರು ನೋಡಿದೆ. ನೀರು ಖಾಲಿಯಾಗಿತ್ತು. ನಮ್ಮದೇ ಓನ್ ಬೋರ್ ಇರೋದ್ರಿಂದ ಆನ್ ಮಾಡ್ತಾ ಇದ್ದೆ. ಆನ್ ಮಾಡೋಕ್ಕೆ ಪೈಪ್ ಬೇಕಲ್ಲ. ಸೊ ಇಲ್ಲಿ ನಾನು ಪೈಪ್ನ ಕಳ್ತನ ಮಾಡ್ತಿದ್ದೀನಿ. ಹಾಗೇನಿಲ್ಲ ಫ್ರೆಂಡ್ಸ್, ಸುಮ್ಮನೆ ತಮಾಷೆ ಮಾಡಿದ್ದು. ಇದು ನಮ್ಮ ದೊಡ್ಡ ಮಾವ ಅವರು ಸಂಪಿಗೆ ಹಾಕ್ಕೊಂಡಿರೋ ಪೈಪು ನಮ್ಮ ಬೋರಿಂದನೇ. ಸೊ ನನಗಿವಾಗ ಡ್ರಮ್ಮಲ್ಲಿ ನೀರು ಬೇಕು. ನಾನು ಮೇಲಿರೋ ಪೈಪ್ನ ಕಿತ್ತು ಕನೆಕ್ಷನ್ ಕೊಟ್ಟು ಅದೆಲ್ಲ ನನಗೆ ಮಾಡೋಕ್ಕಾಗಲ್ಲ ಅಂತ ಆ ಹುಡುಗಿ ಹೆಲ್ಪ್ ತೊಗೊಂಡು ಅವ್ರ ಪೈಪಲ್ಲೇ ನಮ್ಮ ಡ್ರಮ್ಗೆ ನೀರು ಹಾಕ್ಕೊಂಡು ಹಾಗೆ ಎಲ್ಲ ಪ್ಲಾಸ್ಟಿಂಗ್ ಮಾಡಿರೋ ಅಲ್ಲಿ ನೀರು ಕೂಡ ಹಾಕಿದ್ದಾಯಿತು. ಹಾಗೆ ಅವಳಿಗೆ ವೀಡಿಯೋ ಮಾಡು ಅಂತ ಹೇಳಿ ನಾನು ಹಸ್ಬೆಂಡ್ ಜೊತೆ ಮಾತಾಡ್ತಾ ಇದ್ದೆ. ಇನ್ನು ಎಲ್ಲ ಕೆಲಸ ಮುಗಿಸಿ ಬರಬೇಕಿದ್ರೆ ಅವ್ರ ಡ್ರಮ್ಮಲ್ಲೇ ನೀಟಾಗಿ ಕಾಲನ್ನ ವಾಶ್ ಮಾಡಿಕೊಂಡು ಬಂದರೆ ಒಂಥರ ಸಮಾಧಾನ. ಯಾಕಂದರೆ ಇಲ್ಲಿ ಬಂದು ಕೆಲಸ ಮಾಡಿರೋದ್ರಿಂದ ನೀರಲ್ಲಿ ಮಾಡಿರ್ತೀನಲ್ಲ, ಸ್ವಲ್ಪ ರೊಚ್ಚು ಜಾಸ್ತಿ ಆಗಿರುತ್ತೆ ಅಂತ ಮನೆಗೆ ಹೋಗ್ತಾ ಇದ್ದೆ. ನನ್ನ ಅಪೋಸಿಟಲ್ಲೇ ಹಸ್ಬೆಂಡ್ ಬಂದರು. ಚೇಪೆಕಾಯಿ ಕಿತ್ಕೊಡ್ತೀನಿ ಬಾ ಅಂತ. ಚೇಪೆಕಾಯಿ ಅಂದರೆ ಏನಂತ ಕೇಳಬೇಡಿ, ನಮ್ಮ ಬೆಳಗಾವಿ ಸೈಡಲ್ಲಿ ಪೇರು ಗೋವಾವ ಅಂತೀವಲ್ಲ, ಅದು ಬ್ಯಾಂಗ್ಳೂರಲ್ಲಿ ಚೇಪೆಕಾಯಿ ಅಂತ ಕರೀತಾರೆ ಅಷ್ಟೇ. ಇನ್ನು ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ಡೇ ಕೂಡ ಆ್ಯಸ್ ಯೂಶ್ವಲ್ ಮತ್ತು ನಾನು ಶೆಡ್ಗೆ ಚೋಟಿ ಜೊತೆ ಬಂದೆ. ಹಸ್ಬೆಂಡ್ ಕೂಡ ನಮ್ಮ ಜೊತೆ ಬಂದಿದ್ದಾರೆ. ಇವಾಗ ಹೋಗಿಬಿಟ್ಟು ಬಕೆಟ್ ತರ್ತಾಯಿದ್ದೀನಿ. ಯಾಕಂದರೆ ಪ್ಲಾಸ್ಟಿಂಗ್ ಆಗೋಗಿದೆಲ್ಲ ಇನ್ನೂ ಒಳಗಡೆ ಆಗ್ತಾಯಿದೆ. ಸೊ ಅಷ್ಟೊತ್ತು ಆಚೆ ಇರೋ ಪ್ಲಾಸ್ಟಿಂಗೆಲ್ಲ ನೀಟಾಗಿ ನೀರು ಹಾಕೋಣ. ಗೋಡೆ ಚೆನ್ನಾಗಿ ಕುದುರಬೇಕಲ್ಲ, ಅದಕ್ಕೋಸ್ಕರ ನೀರು ಹಾಕೋಕ್ಕೆ ಹೇಳ್ತಾ ಇದ್ದೀನಿ. ವಿಡಿಯೋನ ಇವತ್ತು ಚೋಟಿ ಮಾಡ್ತಾ ಇದ್ದಾಳೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ವೀನು ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ಅಲ್ಲಿಂದ ಬಂದ ತಕ್ಷಣ ನಾನು ಮೇಲೆ ನಾವು ಫಸ್ಟ್ ಫ್ಲೋರಲ್ಲಿರೋದಲ್ವ ಹೋಗ್ತಾ ಇದ್ದೆ. ಹೋಗಬೇಕಿದ್ರೆ ಚೆರಿ ಕೂಡ ಅವನೇ ಓನಾಗಿ ಹತ್ಕೊಂಡು ಬರ್ತಾಯಿದ್ನು. ಈ ಥರ ಅವ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1.5 ಮಂತ್ ಆಯಿತು. ಬಟ್ ಇನ್ನೂ ಯಾಕೋ ನಡೀತಾ ಇಲ್ಲ. ಇನ್ನು ನಾನು ಹೊಲದಿಂದ ಬರಬೇಕಿದ್ರೆ ನಂದು ಓಲೆ ಕೆಳಗಡೆ ಮನೆ ಇರುತ್ತಲ್ಲ, ಅದು ಎಲ್ಲೋ ಮುರಿದು ಬಿದ್ದೋಗಿತ್ತು. ಲಕ್ಕಿಲಿ ನನಗೆ ಸಿಕ್ತು. ಅದು ಶೆಡ್ಡಲ್ಲೇ ಬಿದ್ದೋಗಿತ್ತು. ಬಟ್ ತುಂಬ ಚಿಕ್ಕದಾಗಿತ್ತು. ಗೊತ್ತಿಲ್ಲ ಹೇಗೆ ಸಿಕ್ತು ಅಂತ. ಹೇಗೂ ವಿಡಿಯೋನ ಮಾಡ್ತಾ ಇದ್ನಲ್ಲ, ಸೊ ಎಲ್ಲೋ ಮಿಸ್ ಆಗಿದೆ ಅಂತ ಹೋಗಿ ಸರ್ಚ್ ಮಾಡಿದಾಗ ಎಲ್ಲೋ ಒಂದು ಕಾರ್ನರಲ್ಲಿ ಸಿಕ್ತು. ತೊಗೊಂಡು ಬಂದೆ. ಇನ್ನು ಸ್ವಲ್ಪ ಫೋಟೋಶೂಟ್ ಮಾಡೋಣ ಹಾಗೆ ರೀಲ್ಸ್ ಮಾಡೋಣ ಅಂತ ನೀಟಾಗಿ ಈ ಥರ ವೈಟ್ ಗೌನ್ ಹಾಕ್ಕೊಂಡು ರೆಡಿ ಆಗಿದ್ದೆ. ಅದ್ರದ್ದು ಫೋಟೋಸು ಹಾಗೆ ವೀಡಿಯೋಸು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ. ಇನ್ನು ರೆಡಿಯಾಗಿ ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಶೆಡ್ ಕಡೆಯಿಂದ ಕಾಲ್ ಬಂತು. ವೆಲ್ಡಿಂಗ್ ಅವ್ರು ಬಂದಿದ್ದಾರೆ, ಬೇಗ ಬನ್ನಿ ವೆಲ್ಡಿಂಗ್ ಮಾಡ್ತಿದ್ದಾರೆ ನೋಡಿ ಅಂತ. ಮತ್ತೆ ರಿಟರ್ನ್ ಹೊಲದ ಹತ್ರ ಬಂದು ಮತ್ತೆ ಏನು ವೆಲ್ಡಿಂಗ್ ಮಾಡ್ತಿದ್ದಾರೆ ಅಂತ ನೋಡಿದೆ. ಅವ್ರ ಪಾಡ್ಗವರು ನೀಟಾಗಿ ನಾವು ಹೆಂಗೆ ಇನ್ಸ್ಟ್ರಕ್ಟ್ ಮಾಡಿದ್ವಿ ಆ ಥರ ಮಾಡ್ತಾಯಿದ್ರು. ಇನ್ನು ಚರಿನ ಒಬ್ಬನೇ ಮನೆಯಲ್ಲಿ ಮಲಗಿಸೋಗಿದ್ದೆ. ನಾನು ಬರೋ ಅಷ್ಟೊತ್ತಿಗೆ ಎದ್ಬಿಟ್ಟು ಕುತ್ಕೊಂಡಿದ್ನು. ಇವಾಗ ನಾನು ಅವ್ನ ಹಿಂದೆ ಇದ್ದೀನಿ. ಅವ್ನಿಗೆ ಗೊತ್ತಾಗಿಲ್ಲ. ಸ್ವಲ್ಪ ಹೊತ್ತು ನೋಡ್ತಾನೆ, ನೋಡ್ಬಿಟ್ಟು ಇವಾಗ ನನ್ನ ಹತ್ರ ಟರ್ನ್ ಆಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ನಾನು ಬರೋಕ್ಕೆ ಮುಂಚೆ ಎದ್ದಿದ್ದರೆ ಮಂಚದಿಂದ ಕೆಳಗಡೆ ಬಿದ್ದೋಗಿರೋನು. ಸೊ ಬೇಗ ಅಲ್ಲಿ ಕೆಲಸ ಮುಗಿಸ್ಕೊಂಡು ಅವ್ನು ಈ ಥರ ಮಲಗಿಸೋಗಿದ್ರೆ ನಾನು ಅಲ್ಲಿ ಜಾಸ್ತಿ ಹೊತ್ತಿರಲ್ಲ, ಒಂದು 5 to 10 ಮಿನಿಟ್ಸ್ ಇದ್ಬಿಟ್ಟು ಬರ್ತೀನಿ. ಇನ್ನು ನಮ್ಮ ಛೋಟ ಮೇಸ್ತ್ರಿ ಅವ್ರು ಕೂಡ ಇಲ್ಲಿ ಕೆಲಸ ಮಾಡ್ತಿದ್ರು. ಅವ್ರ ಡ್ಯಾಡಿ ಅವ್ನಿಗೊಂದು ಸ್ಪೈಡರ್ ಮ್ಯಾನ್ ತೊಗೊಂಬಂದು ಕೊಟ್ಬಿಟ್ಟಿದ್ದಾರೆ. ಅದನ್ನು ಎಲ್ಲೆಲ್ಲೂ ಬಿಡ್ತಾ ಇಲ್ಲ. ಊಟ ಮಾಡಿದ್ರು ಅದು ಇಟ್ಕೊಂಡೇ ಮಾಡೋದು, ಮಲ್ಕೊಂಡ್ರು ಅದು ಇಟ್ಕೊಂಡೇ ಮಲ್ಕೋದು. ಅವ್ನಿಗೆ ಸ್ಪೈಡರ್ ಮ್ಯಾನ್ ಅಂದರೆ ಅಷ್ಟು ಹುಚ್ಚು. ಹಾಗೆ ಅವ್ನು ಲಾಸ್ಟ್ ಬರ್ತಡೇಲಿ ನಾವು ಡೆಕೋರೇಷನ್ ಕೂಡ ಮಾಡಿಸಿದ್ದು ಸ್ಪೈಡರ್ ಮ್ಯಾನ್ ಥೀಮಲ್ಲೇ. ಈ ವರ್ಷವೂ ಸ್ಪೈಡರ್ ಮ್ಯಾನ್ ಅಂತ ಆಲ್ರೆಡಿ ಹೇಳಿಬಿಟ್ಟಿದ್ದಾನೆ. ಹಾಗೆ ಅವ್ನಿಗಿಲ್ಲಿ ಹೇಳ್ತಾ ಇದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಮಮ್ಮ ಚಾನಲ್ ಅಂತ ಹೇಳು ಅಂತ. ಅವನು ಸಬ್ಸ್ಕ್ರೈಬ್ನ ಸಬಕರ ಕಿರಕರ ಏನೇನೋ ಹೇಳ್ತಾ ಇದ್ನು. ಒಟ್ನಲ್ಲಿ ಟ್ರೈ ಮಾಡ್ದೆ. ಅಟ್ಲೀಸ್ಟ್ ಟ್ರೈ ಮಾಡ್ತಿದ್ದಾನಲ್ಲ, ಅದಕ್ಕೆ ಖುಷಿ ಆಗಬೇಕು. ಇನ್ನು ನನ್ನ ವ್ಲಾಗ್ಸ್ನ ನೋಡಿ ನನ್ನ ಫ್ರೆಂಡು ನಂಗೆ ಕಾಲ್ ಮಾಡಿದ್ಲು. ಏನೇ ಇಷ್ಟು ಸಣ್ಣ ಆಗಿದೆಯಾ ಅಂತ ಸರಿಯಾಗಿ ಹೋಗಿದ್ಲು. ನನಗೆ ನಾನು ಸಣ್ಣ ಆಗಿರೋದು ನಾನು ಮಿರರ್ ಮುಂದೆ ನಿಂತ್ಕೊಂಡ್ರೆ ಗೊತ್ತಾಗಲ್ಲ. ಯಾರೋ ಒಬ್ಬರು ಕಾಲ್ ಮಾಡಿ ಚೀತು ಅಂತ ಹೋಗ್ದಾಗಲೇ ಗೊತ್ತಾಗಲ್ಲ. ಪೀನಟ್ ಬಟರ್ ಬ್ರೆಡ್ಡು ಈ ಥರ ಎಲ್ಲ ವೇಟ್ ಗೇನ್ ಮಾಡೋಕ್ಕೆ
ಸೊ ನೆಕ್ಸ್ಟ್ ಬ್ಲಾಗ್ಸಲ್ಲಿ ಅದು ಕೂಡ ಬರುತ್ತೆ. ನಂತರ ಯಾರು ಲೆಸ್ ವೇಟ್ ಇದ್ದೀರಾ, ತುಂಬಾ ಕಡಿಮೆ ತೂಕದವ್ರು ಇದ್ದೀರಾ, ಅವರು ನಾನು ಕೊಡೋ ರೆಸಿಪೀಸ್ನ ಟ್ರೈ ಮಾಡಿದರೆ ವಿತಿನ್ 30 ಡೇಸ್ ನೀವು ಕೂಡ ವೆಯ್ಟ್ ಗೇನ್ ಮಾಡ್ಬೋದು. ಅಟ್ ಪ್ರೆಸೆಂಟ್ ನನ್ನ ವೆಯ್ಟ್ 44 kg, ನನ್ನ ಟಾರ್ಗೆಟ್ ಇರೋದು 6 kg ಇನ್ಕ್ರೀಸ್ ಮಾಡೋಣ ಅಂತ. ಅಲ್ಲೆಲ್ಲ ಪೂಜೆ ಎಲ್ಲ ಬಂದಾದ್ಮೇಲೆ ಇದು ಒಂದು ನಮ್ಮ ಓಲ್ಡ್ ಮನೇಲಿ ಇದ್ದಂಥ ಶೋ ಕೇಸು. ಆಲ್ಮೋಸ್ಟ್ ಇದಕ್ಕೆ 25 years to 20 years ಆಗೋಗಿದೆ ಅನ್ಕೊಳ್ತೀನಿ. ಇದು ಮೇಲೆ ಇತ್ತು, ನೆನೆ ತಗೊಂಡು ಇಲ್ಲಿ ಸೆಟಪ್ ಮಾಡಿದ್ದೀನಿ. ಅದರಲ್ಲಿ 2 ಹೊಸ ಬಟ್ಟೆಗಳಿರೋ ಬಟ್ಟೆ ಇಟ್ಟು ಬ್ಯಾಗ್ಗಳಿದೆ. ಲಾಸ್ಟ್ ಅಲ್ಲಿರೋ ಐರನ್ ಬಾಕ್ಸ್ ಇದು ನಮ್ಗೆ ಎನಿ ಟೈಮ್ ಬೇಕಾಗುತ್ತೆ ಅಂತ. ಬರ್ತ್ಡೇ ಡೆಕೋರೇಷನ್ ಏನು ಐಟಮ್ಸ್ ಬೇಕಲ್ಲ ಅದೆಲ್ಲ ಇಟ್ಟಿದ್ದೀನಿ. ಐರನ್ ಬಾಕ್ಸು ನಮಗೆ ಪದೇ ಪದೇ ಬೇಕಾಗ್ತಿರತ್ತೆ ಅಂತ ಕೈ ತಿಗ್ಲಿ ಅಂತ ಇಲ್ಲೇ ಇಟ್ಕೊಂಡಿದ್ದೀನಿ. ಇನ್ನು ಇದು ರಾಧಾಕೃಷ್ಣ ನನ್ನ ಫ್ರೆಂಡ್ ಯಾರೋ ಕೊಟ್ಟಿದ್ರು ನಮ್ಮ ಮ್ಯಾರೇಜಲ್ಲೇ, ಅದು ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಮೇಲೆ ಎಲ್ಲ ತುಂಬ ಗಲೀಜಿದೆ, ಇದು ನೀಟಾಗಿ ಕ್ಲೀನ್ ಮಾಡಿ ಇದು ಸ್ಪೇಸ್ ಏನು ಕಾಣಿಸ್ತಿದೆ ಅಲ್ಲ ಇದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಲ್ಲಿ ನಾನೊಂದು ಆಂಜನೇಯ ವಿಗ್ರಹ ಇಟ್ಟು ನಾನು ಹನ್ನೊಂದು ದಿನ ಆಂಜನೇಯ ಸ್ವಾಮಿ ವ್ರತ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇದನ್ನ ದೇವ್ರ ಮೂಲೆಯಲ್ಲೇ ಪ್ಲೇಸ್ ಮಾಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಇದನ್ನ ಯಾವ ಥರ ಕನ್ವರ್ಟ್ ಮಾಡ್ತೀನಿ, ದೇವ್ರ ಮನೆಯಾಗಿ ಇದ್ರೊಳಗಡೆ ಲೈಟ್ ಎಲ್ಲ ಹಾಕಿ ಅಲ್ಲಿ ಮೇಲೆ ಕಾರ್ನರ್ ಏನು ಕಾಣಿಸ್ತಿದೆ ಅಲ್ಲ ಅಲ್ಲಿ ಪೇಂಟ್ ಎಲ್ಲ ಮಾಡಿಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ತೋರಿಸ್ತೀನಿ. ಏನಾದ್ರು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಕರೆಂಟ್ ಕೂಡ ಹೋಗಿಬಿಡ್ತು. ನಾನು ಚರಿ ಮಿತ್ತು ಮೇಲೆ ಬಂದು ನ್ಯೂಟೆಲ್ಲ ಬ್ರೆಡ್ನ ತಿಂತಾಯಿದ್ವಿ. ಕರೆಂಟ್ ಬರೋವರೆಗೂ ಏನು ಮಾಡೋಣ ಕೆಳಗಡೆ ಅಂತ. ಹಾಗೆ ನಾನು ಆವಾಗಲೇ ಹೇಳಿದ್ನಲ್ಲ ನಮ್ಮ ಹೊಲದಲ್ಲಿ ಚೇಪೆಕಾಯಿ ಕಿತ್ಕೊಂಡ್ಬಂದಿದ್ದೆ ಅಂತ. ಸೊ ಇಂಟರ್ನೆಟ್ಟಲ್ಲಿ ತುಂಬ ವೈರಲ್ ಆಗಿರೋ ಒಂದು ರೆಸಿಪಿ ಇದು, ಗುವಾವ ಚಾಟ್ ಅಂತ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ 2-3 ಡೇಸ್ ಬ್ಯಾಕು. ನಾನು ಈ ಚಾಟ್ನ ರೆಡಿ ಮಾಡ್ತಾ ಇದ್ದೆ. ಇಲ್ಲಿ ಚರಿ ಹಾಗೆ ಮಿತ್ತು ಇಬ್ಬರು ಸೇರ್ಕೊಂಡು ಬಂದ್ಬಿಟ್ಟು ಮಿತ್ತು ಸೈಕಲ್ಲು, ಚರಿದಲ್ಲ. ಮಿತ್ತು ಹತ್ರ ಆಲ್ರೆಡಿ 3 ಸೈಕಲ್ ಇದೆ, ಇದೊಂದು ಸೇರಿಸ್ಬಿಟ್ಟು 4ನೇ ಸೈಕಲ್ಲು ಸೇರ್ಕೊಂಡು ನೀಟಾಗಿ ಆಟ ಆಡ್ತಿರ್ತಾರೆ. ನಾನು ಹೇಳಿದ್ನಲ್ಲ ಅವನಿದ್ರೆ ನನಗೆ ಟೆನ್ಷನ್ ಇರಲ್ಲ. ಅವನು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ. ಸ್ವಲ್ಪ ತೀಟ್ಲೆ ಕೂಡ ಮಾಡ್ತಾ ಇರ್ತಾರೆ, ಮೇಲೆ ಹೋಗೋಕ್ಕೆಲ್ಲ ಟ್ರೈ ಮಾಡ್ತಾರೆ. ಅವ್ರು ಮಾತ್ರ ನೋಡ್ಕೊಂಡ್ರೆ ಸಾಕು. ಇಬ್ಬರು ಆಟ ಆಡ್ಕೊಳ್ತಿದ್ರು. ನಾನು ಅಕ್ಕಿ ರೊಟ್ಟಿನೂ ಹಾಗೆ ಕಾಯಿ ಚಟ್ನಿನೂ ಮಾಡೋಣ ಅಂದ್ಕೊಂಡ್ಬಿಟ್ಟು ಮಾಡಿದೆ. ಅರ್ಧ ತಿಂದಾದ್ಮೇಲೆ ನೆನಪಾಯ್ತು ನಾನು ಬ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ, ಮಾಡ್ಕೋಬೇಕು ಅಂತ. ಸೊ ಫೈನಲಿ ಇದಾಗಿತ್ತು ಇವತ್ತಿಂದೆ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.